Jai Shri Gurudev. Welcome to Business Studies online class. Today I am going to teach you regarding the functional organizational structure. Okay. In the previous classes we have already discussed about what is organizing, the steps of process of organizing, and today we are going to study about the different types of structures. Today we have learned the structure, organizational structure. Today we are going to learn about the types of structure. Yesterday we learned about the meaning of structure. What is structure? Inside the framework. Whatever the work we are doing inside the business is completely come inside the framework. Yesterday we have learned about that. Today we are going to learn about the types of organizational structure. There are two types are there. First is functional structure and second one is divisional structure. Today we are going to learn about what is functional structure. Functional organizational structure. ಫಂಕ್ಷನಲ್ ಸ್ಟ್ರಕ್ಚರ್ ಅಂದರೆ ಏನು, ಸ್ಟ್ರಕ್ಚರ್ ಅಂದರೆ ಏನು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಹೌದಲ್ವಾ? ಫ್ರೇಮ್ ವರ್ಕ್ ಒಳಗೆ ವಿತಿನ್ ಅ ಬಿಸ್ನೆಸ್ ವಿತಿನ್ ಅ ಸರ್ಕಲ್ ನಾವು ಮಾಡೋದಕ್ಕೆ ನಾವು ಸ್ಟ್ರಕ್ಚರ್ ಅಂದರೆ ನಮ್ಮ ಕಂಪ್ನಿನಲ್ಲಿ ನಾವೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ ಫಂಕ್ಷನಲ್ ಅಂತಂದರೆ ಆಲ್ರೆಡಿ ಫಂಕ್ಷನ್ ಆಗ್ತಾ ಇದೆ. ಈಗ ಹಾರ್ಟ್ ಫಂಕ್ಷನ್ ಆಗ್ತಾ ಇದೆ ಅಂದರೆ ಹಾರ್ಟ್ ಬೀಟ್ ಆಗ್ತಾ ಇದೆ ಅಂದರೆ ಫಂಕ್ಷನ್ ಆಗ್ತಾ ಇದೆ ಅಂದರೆ ಅದು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ, ಹೌದಲ್ವಾ? ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಕೂಡ ಫಂಕ್ಷನ್ ಆಗ್ತಂದ್ರೆ ಏನೇನು ಆ್ಯಕ್ಟಿವಿಟೀಸ್ ಏನೇನು ಕೆಲಸಗಳು ಬಿಸ್ನೆಸ್ ಒಳಗೆ ನಡೀತಾ ಇದೆ ಆ ನಡೀತಾ ಇರುವಂಥ ಕೆಲಸಕ್ಕೆ ನಾವು ಫಂಕ್ಷನ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರಲ್ಲಿ ಏನೆಲ್ಲ ಬರುತ್ತೆ, ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೆ, ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ ರೀತಿಯಾದಂಥ ಫಂಕ್ಷನ್ಸ್ ನಡೀತಾ ಇರುತ್ತೆ. ಸೊ ಈಗ ನಮ್ಮ ಕಾಲೇಜ್ ಡೇ ನಡೆಯುತ್ತೆ, ಕಾಲೇಜ್ ಡೇ ಫಂಕ್ಷನ್ ಅಂತ ಹೇಳ್ತೀವಿ. ಕಾಲೇಜ್ ಡೇ ಫಂಕ್ಷನಲ್ಲಿ ಒಂದೇ ಡ್ಯಾನ್ಸ್ ಎಂಡ್ ತನಕನೂ ಇರುತ್ತಾ? ಇಲ್ಲ, ಡಿಫ್ರೆಂಟ್ ಡ್ಯಾನ್ಸ್ ಇರುತ್ತೆ, ಸಾಂಗ್ಸ್ ಇರುತ್ತೆ, ಡ್ರಾಮಾ ಇರುತ್ತೆ, ಲಾಟ್ಸ್ ಆಫ್ ಆ್ಯಕ್ಟಿವಿಟೀಸ್ ಆದ ಇನ್ಸೈಡ್ ದ ಕಾಂಪಿಟೇಷನ್, ರೈಟ್, ಆರ್ ಇನ್ಸೈಡ್ ದ ಫಂಕ್ಷನ್, ರೈಟ್. ಅದೇ ಥರನೇ ಇದರಲ್ಲಿನೂ ಕೂಡ ಬಿಸ್ನೆಸ್ನಲ್ಲಿನೂ ಕೂಡ ಒಂದೇ ಕೆಲಸ ಸೀಮಿತವಾಗಿರಲ್ಲ, ವೆರೈಟೀಸ್ ಆಫ್ ವರ್ಕ್ಸ್ ಆರ್ ದೇರ್ ಇನ್ಸೈಡ್ ದ ಬಿಸ್ನೆಸ್, isn't it? So now we are going to study the main thing is nothing but related to all the three levels of the management, isn't it? Top level, middle level and lower level. Let's talk about the functional structure. ಯಾರು ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಲೋವರ್ ಲೆವೆಲ್ಗೆ ಡಿವೈಡ್ ಮಾಡ್ತಾರೆ ಅಂತ ಇವತ್ತು ನಾವು ಕಲ್ತ್ಕೊಳ್ಳೋಕೆ ಹೋಗ್ತಿರೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಇಸ್ ನಥಿಂಗ್ ಬಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಹೌದಲ್ವಾ? ಟಾಪ್ ಲೆವೆಲ್ ಬೋರ್ಡ್ CEOs ಎಲ್ಲ ಬರ್ತಾರಲ್ಲ, ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ತಾರೆ, ಪ್ಲಾನ್ ಮಾಡಿಕೊಂಡು ಆರ್ಗನೈಸ್ ಆಗಿ ವಿತಿನ್ ಅ ಫ್ರೇಮ್ ವರ್ಕ್ ವಾಟ್ ಎವರ್ ದ ಪ್ಲಾನ್ ದೇ ಹ್ಯಾವ್ ಆಲ್ರೆಡಿ ಡಿಡ್ ಇನ್ ಅ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಆರ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಯು, ಆ ಒಂದು ಕೆಲಸವನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಡೆಲಿಗೇಟ್ ಮಾಡ್ತಾರೆ. ಡೆಲಿಗೇಟ್ ಈಸ್ ನಥಿಂಗ್ ಬಟ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಆ ತ್ರೀ ವರ್ಡ್ಸ್ಗೆ ಯೂಸ್ ಮಾಡೋದು ಒಂದೇ ಪದ, ಡೆಲಿಗೇಷನ್, isn't it? ಸೊ ಆ ಡೆಲಿಗೇಟ್ ಮಾಡ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಮಾಡ್ತಾರೆ, ಹಿ ಯೂಸ್ ಟು ಪ್ಲಾನ್ ಆ್ಯಂಡ್ ಡಿವೈಡ್ ದ ಈಚ್ ಆ್ಯಂಡ್ ಎವ್ರಿ ವರ್ಕ್ ಫಾರ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. So these are the different departments whichever we are going to study in the today's class. So board of director plan ಮಾಡಿದ್ರು ಹೇಗೆ ಮಾಡಬೇಕು ಅಂತ ಅದನ್ನ ಆರ್ಗನೈಸ್ ಮಾಡಿ ಆ ಪ್ಲಾನ್ ಅನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಅಥವಾ ಡೆಲಿಗೇಟ್ ಮಾಡ್ತಾರೆ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಮಾಡ್ತಾರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ಡಿಫ್ರೆಂಟ್ ಆಪ್ಷನ್ಸ್, ಆ್ಯಕ್ಟಿವಿಟೀಸ್ ಆಫ್ ಜಾಬ್. ಈಗ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ, ಆ ಆ್ಯಕ್ಟಿವಿಟಿನ ಒಂದೊಂದು ಗ್ರೂಪ್ ಆಗಿ ವಿಂಗಡಿಸ್ತಾರೆ, ಡಿವೈಡ್ ಮಾಡ್ತಾರೆ ಒಂದೊಂದು ಗ್ರೂಪ್ ಆಗಿ. ಅದು ಯಾವ ಗ್ರೂಪ್ಸ್? ಮೊದಲನೇದು ಹ್ಯೂಮನ್ ರಿಸೋರ್ಸಸ್, ಮಾರ್ಕೆಟಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಪ್ರೊಡಕ್ಷನ್, ಫಿನಾನ್ಸ್, ಪರ್ಚೇಸ್, ಸೇಲ್ಸ್, ಅಡ್ವರ್ಟೈಸಿಂಗ್ ಎಕ್ಸೆಟ್ರಾ. ಡಿಫ್ರೆಂಟ್ ಗ್ರೂಪ್ಸ್ ಆರ್ ದೇರ್ ಇನ್ ಅ ಫಂಕ್ಷನಲ್ ಸ್ಟ್ರಕ್ಚರ್. ಓಕೆ, ಆ ಗ್ರೂಪ್ಸ್ ಏನಕ್ಕೆ ಮಾಡ್ತೀವಿ, ಎಲ್ಲರೂ ಸೇರಿಕೊಂಡು ಒಂದೇ ಕೆಲಸ ಮಾಡಿ ಓವರ್ಲ್ಯಾಪಿಂಗ್ ಮಾಡಿ ವೇಸ್ಟ್ ಆಫ್ ಟೈಮ್ ಮಾಡಿ, ವೇಸ್ಟ್ ಆಫ್ ರಾ ಮೆಟೀರಿಯಲ್, ವೇಸ್ಟ್ ಆಫ್ ಫಿನಾನ್ಸ್, ವೇಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ವೇಸ್ಟ್ ಆಫ್ ಆಗೋದು ಬೇಡ ಅಂತಾನೆ ಯಾರು ಯಾವ ಒಂದು ಪೊಸಿಷನ್ಗೆ ಸ್ಪೆಷಲೈಸ್ಡ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದೆ, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್ ಅಂತ. ಯಾವ ಒಂದು ಸ್ಪೆಷಲೈಸ್ಡ್ ಆಗಿರೋ ಪರ್ಸನ್ನ ಯಾವ ಡಿಪಾರ್ಟ್ಮೆಂಟಿಗೆ ಸ್ಪೆಸಿಫಿಕೇಶನ್ ತೊಗೊಂಡಿರ್ತಾರೆ ಅವರನ್ನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅವರು ಹಾಕ್ತಾ ಹೋಗ್ತಾರೆ. ಆ ಥರ ವಿಂಗಡಿಸುವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಡಿವೈಡ್ ಮಾಡ್ತಾ ಹೋಗುವಾಗ ಈ ಥರ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಮೊದಲನೇದಾಗಿ ಹ್ಯೂಮನ್ ರಿಸೋರ್ಸಸ್, ಹ್ಯೂಮನ್ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಒಂದು ವರ್ಕನ್ನು, ಯಾವ ರೀತಿ ಒಂದು ಸ್ಪೆಷಲೈಸ್ಡ್ ಪರ್ಸನನ್ನು ಡಿವೈಡ್ ಮಾಡಬೇಕು ಅಂತ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಯಾಕೆ ಹ್ಯೂಮನ್ ರಿಸೋರ್ಸಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಸ್ಗೆಲ್ಲ ಹೋಗ್ತೀವಿ, ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಈ ಪರ್ಸನ್ ಯಾವ ಒಂದು ಪೊಸಿಷನ್ಗೆ ಕ್ವಾಲಿಫೈಡ್, ಯಾವ ಒಂದು ಪೊಸಿಷನ್ಗೆ ಹಾಕಿದರೆ ಅವರು ಈಸಿಯಾಗಿ ವರ್ಕ್ ಮಾಡ್ಬೋದು, ಯಾವ ವರ್ಕಲ್ಲಿ ಅವರು ಸ್ಪೆಷಲೈಸೇಷನ್ ತೊಗೊಂಡಿದ್ದಾರೆ, ಯಾವ ವರ್ಕ್ ಮೇಲೆ ಅವರು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾರೆ, ಆ ಥರ ಚೆಕ್ ಮಾಡಿ ಆ ಡಿಪಾರ್ಟ್ಮೆಂಟಿಗೆ ಮೆನ್ಷನ್ ಮಾಡಿ ಅದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟನ್ನು ಅವರು ಮಾಡಿದ್ದಾರೆ. ಸೊ ಹ್ಯೂಮನ್ ರಿಸೋರ್ಸಸ್
ಯಾವ ಪೀಪಲ್ಸ್ನ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಬೇಕು. ನೆಕ್ಸ್ಟ್ ಕಮ್ ಟು ದ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಮಾರ್ಕೆಟಿಂಗ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಏನು ಅಂತ, ಮಾರ್ಕೆಟಿಂಗ್ ಅಂದರೆ ಏನಂತ. ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ನಡೆಯುತ್ತೆ? ಅಡ್ವರ್ಟೈಸಿಂಗ್, ಸೇಲ್ಸ್, ಕಸ್ಟಮರ್ ಸರ್ವಿಸ್, ಹೌದಲ್ವಾ? ಏನು ಪದಾರ್ಥ ನೀವು ಬಿಸ್ನೆಸ್ನಲ್ಲಿ ತಯಾರಿಸಿರಿ, ಏನು ಪ್ರೊಡಕ್ಷನ್ ನಿಮ್ಮ ಬಿಸ್ನೆಸ್ನಲ್ಲಿ ನಡೀತಾ ಇರುತ್ತೆ, ಆ ಪ್ರೊಡಕ್ಷನ್ ಮೇಲೆ ಇರುವಂಥ ಒಂದು ಪಬ್ಲಿಸಿಟಿ, ಅದ್ರ ಬಗ್ಗೆ ಕೊಡುವಂಥ ಮಾಹಿತಿಗಳು ಯಾರಿಗೆ? ಕಸ್ಟಮರ್ ಸರ್ವಿಸ್ಗಾಗಿರ್ಬೋದು. ಮತ್ತು ಕಸ್ಟಮರ್ ಸರ್ವಿಸ್ಗೆ ನಾವು ಕೊಡ್ತಾ ಇರೋವಂಥ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಅಂದರೆ ಏನು ಪದಾರ್ಥ ಅದು ಏನಕ್ಕೆ ಉಪಯೋಗ ಮಾಡ್ತೀವಿ, ಅದರಿಂದ ಏನೆಲ್ಲ ನಮಗೆ ಬೆನಿಫಿಟ್ಸ್ ಇದೆ, ಕಸ್ಟಮರ್ಗೆ ಬೆನಿಫಿಟ್ಸ್ ಇದೆ, ಅದು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು, A to Z ನಾವು ಡೀಟೇಲ್ಸು ಅಡ್ವರ್ಟೈಸ್ಮೆಂಟಲ್ಲಿ ಕೊಡ್ತೀವಿ. ಅಡ್ವರ್ಟೈಸ್ಮೆಂಟ್ ಹೆಚ್ಚಾದ ಕೂಡಲೇ ನಿಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆವಾಗ ಏನು ಬರುತ್ತೆ? ಸೇಲ್ಸ್ ಬರುತ್ತೆ, ನಿಮ್ಮ ಪದಾರ್ಥದ ಸೇಲ್. ನೆಕ್ಸ್ಟ್ ಏನು ಮಾಡ್ತೀವಿ? ಸೇಲ್ ಮಾಡಿದಷ್ಟು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಇಂಪಾರ್ಟೆಂಟ್ ಮೋಟೋ ಆಫ್ ದ ಬಿಸ್ನೆಸ್, ಹೌದಲ್ವಾ? ಬಿಸ್ನೆಸ್ ಅಂದರೆ ಕಸ್ಟಮರ್ದು ಸ್ಯಾಟಿಸ್ಫ್ಯಾಕ್ಷನ್ನೇ ಮೇನ್ ಮೋಟೋ ಅವ್ರದ್ದು. ಅವರನ್ನು ಯಾವ ಥರ ಸ್ಯಾಟಿಸ್ಫೈ ಮಾಡೋಣ, ನಮ್ಮ ಪದಾರ್ಥಕ್ಕೆ ಡಿಮ್ಯಾಂಡನ್ನು ಯಾವ ರೀತಿ ಕ್ರಿಯೇಟ್ ಮಾಡೋಣ ಅಂತ ಅನ್ನೋದು. ಓಕೆ, ಸೊ ಆ ಥರ ಮಾಡುವಾಗ ಅಡ್ವರ್ಟೈಸಿಂಗ್, ಸೇಲ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್. ಓಕೆ, ಕಸ್ಟಮರ್ ಸರ್ವಿಸ್ ಎಲ್ಲರೂ ಕೇಳಿಸ್ಕೊಂಡಿದ್ದೀವಿ. ಯಾವುದೇ ಪದಾರ್ಥ ತೊಗೊಂಡ್ರು ನಿಮ್ಮ ಪದಾರ್ಥದ ಬ್ಯಾಕ್ ಸೈಡ್ ಒಂದು ಕಸ್ಟಮರ್ ಸರ್ವಿಸಿಂದು ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಏನಕ್ಕೆ? ಆ ಪದಾರ್ಥಕ್ಕೆ ಈಗ ಅಡ್ವಾಂಟೇಜಸ್ ಇರಲಿ, ಡಿಸ್ಅಡ್ವಾಂಟೇಜಸ್ ಇರಲಿ, ಏನೇ ನಡೀಲಿ, ಆ ಪದಾರ್ಥದ ಗುಡ್ ಬ್ಯಾಡ್ ಇಲ್ಲ ಪ್ರಾಬ್ಲಮ್ ಏನೇ ಆದ್ರೂ ಆ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿಬಿಟ್ಟು ನಾವು ಅದನ್ನು ಇನ್ಫಾರ್ಮೇಷನ್ ಕೊಡೋದ ಮಾಡ್ತೀವಿ. ಸೊ ಕಸ್ಟಮರ್ ಸರ್ವಿಸ್. ನೆಕ್ಸ್ಟ್ ಏನಿದೆ? ರಿಸರ್ಚ್ ಡೆವಲಪ್ಮೆಂಟ್. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಏನು? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ಏನೆಲ್ಲ ಪದಾರ್ಥ ಈಗ ಆಲ್ಮೋಸ್ಟ್ ನಡೀತಾ ಇದೆ, ಪ್ಲಾನಿಂಗ್ ನಡೀತಾ ಇದೆ ಇವಾಗ. ಓಕೆ, ಆ ಥರ ಪ್ಲಾನಿಂಗ್ ನಡೆಯುವಾಗ ಮತ್ತೆ ವಿಭಿನ್ನವಾಗಿ ಏನಾದರೂ ನಾವು ಮಾಡಬೇಕು, ಇನ್ನೋವೇಟಿವ್ ಆಗಿ ಮಾಡಬೇಕು, ಕ್ರಿಯೇಟಿವಿಟಿ ಮಾಡಬೇಕು. ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆಯಾ, ಪರ್ಚೇಸ್ ಚೆನ್ನಾಗಿ ಆಗ್ತಾ ಇದೆಯಾ, ಚೆನ್ನಾಗಿ ಆಗ್ತಾ ಇಲ್ವಾ, ಚೆನ್ನಾಗಿ ಮಾಡಬೇಕು ಅಂದರೆ ನಾನು ಏನೆಲ್ಲ ಪ್ಲ್ಯಾನ್ ಮಾಡಬೇಕು, ಆ ಥರ ಚೆನ್ನಾಗಿ ಮಾಡಿ ನಾನು ನನ್ನ ಪ್ರಾಫಿಟನ್ನು ಯಾವ ಥರ ರೈಸ್ ಮಾಡ್ಕೋಬೇಕು, ಆ ಥರ ಒಂದು ಥಿಂಕ್ ಮಾಡೋದಕ್ಕೆ ಈ ಒಂದು ಡಿಪಾರ್ಟ್ಮೆಂಟ್ ರಿಸರ್ಚ್ ಡೆವಲಪ್ಮೆಂಟ್. ಪದಾರ್ಥದ ಬಗ್ಗೆ ಆಗಲಿ, ಪ್ರಾಫಿಟ್ ಬಗ್ಗೆ ಆಗಲಿ, ಪ್ರೊಡಕ್ಷನ್ ಬಗ್ಗೆ ಆಗಲಿ, ಪರ್ಚೇಸ್ ಬಗ್ಗೆ ಆಗಲಿ, ಸೇಲ್ಸ್ ಬಗ್ಗೆ ಆಗಲಿ, ಆ ಒಂದು ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ನಾವು ಅನಲೈಸ್ ಮಾಡ್ತಾ ಹೋಗುತ್ತೆ. ಓಕೆ, ಅದಕ್ಕೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕಮ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸರಿ, ಎಲ್ಲ ಪದಾರ್ಥ ರೆಡಿ ಆಯಿತು, ಡೆವಲಪ್ ಎಲ್ಲ ಆಯಿತು, ಪ್ರೊಡಕ್ಷನ್ಗೆ ರೆಡಿ ಆಗಿದೆ. ಅಲ್ಲಿ ಏನಿದೆ? ಪ್ರೊಸೆಸಿಂಗ್ ಇದೆ, ಕ್ವಾಲಿಟಿ ಕಂಟ್ರೋಲ್ ಇದೆ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇದೆ. ಏನೆಲ್ಲ ಅದರ ಅಂಡರ್ ಬರುತ್ತೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂಡರು ಪ್ರೊಸೆಸಿಂಗ್, ಅಂದರೆ ಒಂಥರ ಮಾಡುವಂಥ ಮೆಟೀರಿಯಲನ್ನು ಪ್ರೊಸೆಸ್ ಮಾಡೋದು. ಈ ಒಂದು ಪದಾರ್ಥ ಬೇಕು ಅಂದರೆ ಆ ಪದಾರ್ಥ ತಗೊಳ್ಳೋದಕ್ಕೆ, ಸೇರೋದಕ್ಕೆ, ಆ ಒಂದು ಪದಾರ್ಥ ಆಗೋದಕ್ಕೆ ಏನೆಲ್ಲ ಮೆಟೀರಿಯಲ್ ಬೇಕು, ಏನೆಲ್ಲ ಕಾನ್ಸೆಪ್ಟ್ಸನ್ನು ನಾವು ಯೂಸ್ ಮಾಡಬೇಕು, ಆ ಒಂದು ನಡೆಯುವಂಥ ಒಂದು ಕಾರ್ಯಕ್ಕೆ ನಾವು ಪ್ರೊಸೆಸಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಚೆಕ್ ಮಾಡೋದು. ಇದು A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಗ್ರೇಡ್ಸ್ ಕೊಡ್ತಾವಲ್ಲ, ಆ ಗ್ರೇಡ್ಸ್ ಕೊಡೋದೇ ಕ್ವಾಲಿಟಿ ಮೇಲೆ. ಓಕೆ, ಸೊ ಆ ಥರ ಒಂದು ಕ್ವಾಲಿಟಿ ಕಂಟ್ರೋಲಲ್ಲಿನೂ ಇರಬೇಕು, ಯಾವ ಕ್ವಾಲಿಟಿ ಮೇಲೆ ಅದು ಆಗ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದ್ರೇ ಬ್ರ್ಯಾಂಡ್ ಕ್ರಿಯೇಟ್ ಆಗೋದು, ಬ್ರ್ಯಾಂಡ್ ಕ್ರಿಯೇಟ್ ಆದ್ರೇ ಮಾರ್ಕೆಟಿಂಗ್ ಹೆಚ್ಚಾಗೋದು, ಮಾರ್ಕೆಟಿಂಗ್ ಹೆಚ್ಚಾದ್ರೇ ನಿಮಗೆ ನಿಮ್ಮ ಪದಾರ್ಥದ ಡಿಮ್ಯಾಂಡ್ ನಿಲ್ಲೋದು. ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್, ಅಕಸ್ಮಾತ್ ಏನಾದರೂ ಅದರಲ್ಲಿ ಮಾಡಿಫೈ ಮಾಡಬೇಕಾ, ಇಲ್ಲ ಪ್ರೊಸೆಸಿಂಗ್ ಆಗೋ ಟೈಮಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡುವಂಥ ಟೈಮಲ್ಲಿ ಮತ್ತೆ ಅದರಲ್ಲಿ ಏನಾದರೂ ಮಾಡಿಫೈ ಮಾಡಬೇಕಾ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್. ರಿಪೇರ್ ಮಾಡಿ ಮತ್ತೆ ಏನಾದರೂ ಮೇಂಟೆನೆನ್ಸ್ ಮಾಡೋಕ್ಕೆ ಏನಾದರೂ ಚಾನ್ಸಸ್ ಇದೆಯಾ? ಸೊ ಈ ಥರ ಪ್ರೋಸೆಸ್ಸು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕಮ್ ಟು ದ ಫಿನಾನ್ಸ್, ಮೇನ್ ಫೌಂಡೇಶನ್ ಆಫ್ ದ ಬಿಸ್ನೆಸ್, ಫಿನಾನ್ಸ್. ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ನಡೆಯುತ್ತೆ? ಕ್ಯಾಪಿಟಲ್ ಸ್ಟ್ರಕ್ಚರ್, ಫಿನಾನ್ಷಿಯಲ್ ಪ್ಲಾನಿಂಗ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೇನು? ಬಂಡವಾಳ, ನಾವು ಹಾಕುವಂಥ ಬಂಡವಾಳ, ಅದರಲ್ಲಿ ಯಾವ ರೀತಿಯಾದಂಥ ಬಂಡವಾಳಕ್ಕೆ ಯಾವ ರೀತಿಯಾದಂಥ ಬಿಸ್ನೆಸ್ಸನ್ನು ನಾವು ಮೇಂಟೈನ್ ಮಾಡ್ಬೋದು ಅಂತ. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಲೇಬೇಕು, ಹೌದಲ್ವಾ? ಆಲ್ರೆಡಿ ನೀವು ಅಕೌಂಟೆನ್ಸಿಯಲ್ಲಿ ಕಲ್ತಿರ್ಬೋದು, ಕ್ಯಾಪಿಟಲಲ್ಲಿ ಯಾವ ಥರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ರೀತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಓಕೆ, ಅದರಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಎಷ್ಟು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಹಾಕುವಂಥ ಬಂಡವಾಳ. ಸೊ ಫಿನಾನ್ಸ್ನಲ್ಲಿ ಮೊದಲನೇ ಹಂತ ಕ್ಯಾಪಿಟಲ್ ಸ್ಟ್ರಕ್ಚರೇ. ನೆಕ್ಸ್ಟ್ ಏನು ಮಾಡ್ತೀವಿ? ಫಿನಾನ್ಷಿಯಲ್ ಪ್ಲಾನಿಂಗ್ ಬರೋದು ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರಾ ಬಿಸ್ನೆಸ್ಸನ್ನು, ವಿ ಆರ್ ಗೋಯಿಂಗ್ ಟು ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟ್ ದ ಬಿಸ್ನೆಸ್, ಇಸ್ಂಟ್ ಇಟ್? ಸೊ ಆ ಥರ ಸ್ಟಾರ್ಟ್ ಮಾಡಿದಾಗ ಮಿಡಲ್ ಆಫ್ ದ ಬಿಸ್ನೆಸ್ ಸಮ್ಟೈಮ್ಸ್ ಈಗ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮತ್ತು ಈಗ ಖರ್ಚು ಬರಲಿಕ್ಕೆ ಸಾಧ್ಯತೆ ಇದೆ, ಈಗ ಆರ್ಡರ್ಸ್ ಜಾಸ್ತಿ ಸಿಕ್ಕಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಅಡ್ವರ್ಟೈಸ್ಮೆಂಟ್ಗೆ ಕೊಡಬೇಕು, ಮಾರ್ಕೆಟಿಂಗ್ ನಡಿಬೇಕು, ಸೇಲ್ಸ್ ನಡಿಬೇಕು, ಸೇಲ್ಸ್ ಪ್ರಮೋಷನ್ ನಡಿಬೇಕು. ಆ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರೋಸೆಸ್ ಆರ್ ಸ್ಟೆಪ್ಸ್ ಆರ್ ದ ಇನ್ಸೈಡ್ ದ ಬಿಸ್ನೆಸ್ ವೈಲ್ ಡೂಯಿಂಗ್ ದ ವರ್ಕ್, ಇಸ್ಂಟ್ ಇಟ್? ಸೊ ಆ ಥರ ಸಮಯದಲ್ಲಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ financial planning. Okay, next go to the purchase department. Purchase department ಅಂದ್ರೆ ಅದರ ಅಂಡರ್ ಏನೇನು ಬರ್ತಾ ಇದೆ? Purchase of raw materials, records of purchase, records of maintenance. ಹೌದಲ್ಲ? ಪರ್ಚೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡುವಾಗ ನಮ್ಮ ಪದಾರ್ಥ ರೆಡಿ ಆಗಬೇಕು ಅಂತಂದ್ರೆ ವಾಟ್ ಎವರ್ ದ ಮೆಟೀರಿಯಲ್ ಯು ವಾಂಟ್ ಟು ಬೈ ಟು ಕಂಪ್ಲೀಟ್ ದ ಪ್ರೊಡಕ್ಷನ್, ಯು ವಾಂಟ್ ಟು ಬೈ ದ ನಥಿಂಗ್ ಬಟ್ ಎ
ರಾ ಮೆಟೀರಿಯಲ್ಸ್. ಆ ಥರ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು. ಆ ಥರ ಪರ್ಚೇಸ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ, ಏನೇನು ಪರ್ಚೇಸ್ ಮಾಡಿದ್ರೆ ಆ ಒಂದು ಪರ್ಚೇಸಿನ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಇನ್ಕಮಿಂಗ್ ಆರ್ ಔಟ್ ಗೋಯಿಂಗ್, ಇನ್ಪುಟ್ ಆರ್ ಔಟ್ಪುಟ್, ಏನೇ ಬರಲಿ ಏನೇ ನಮ್ಮ ಬಿಸ್ನೆಸ್ಸಿಂದ ಹೋಗಲಿ ಅದರಿಂದ ಎಲ್ಲ ರೆಕಾರ್ಡ್ಸನ್ನು ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ನಾವು ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ವಾಟ್ ಎವರ್ ದ ಥಿಂಗ್ ವಿ ಹ್ಯಾವ್ ಟು ಮೇಂಟೈನ್ ಮೀನ್ಸ್ purchase of the raw materials, records of purchase, record of maintenance, what incoming or outgoing, whatever the production or raw materials were, whether coming inside or going from our company, which should maintain the records while doing the work. Okay, so this is the whole departments we have to maintain inside the business or inside the organization while doing the work. First is nothing but they have to plan. This is nothing but a top level, isn't it? Board of directors is top level. Whatever the plan, whatever the thing, whatever the aspects, whatever the analysis they are going to plan inside the company, they should maintain and delegate to the managing director. Delegation I have already told you in the previous class is nothing but a responsibility, authority, responsibility and accountability. So after getting the work to the managing director, what he is going to do? He is going to already divide the different department, which is nothing but a human resources, marketing, research development, production department, finance department and purchase department. ಇಷ್ಟು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಯಾವ ಥರ ಅವರು ಮೇಂಟೈನ್ ಮಾಡ್ತಾರೆ. ಇನ್ನು ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ತುಂಬ ಡಿಪಾರ್ಟ್ಮೆಂಟ್ಸ್ ಇನ್ನೂ ಇದೆ. ಸೊ ಅದರಲ್ಲಿ ಯಾವ ರೀತಿ ಡಿಪಾರ್ಟ್ಮೆಂಟ್ ಅವರು ಡಿವೈಡ್ ಮಾಡ್ತಾರೆ, ಆ ಡಿವೈಡ್ ಮಾಡಿರೋ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಾದ ಪ್ರೋಸೆಸ್ ನಡೆಯುತ್ತೆ ಅದನ್ನು ಇಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತು ನಾವು ಕಲ್ತ್ಕೊಂಡಿದ್ದು ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಟುಮಾರೋ ಐ ಆಮ್ ಗೋಯಿಂಗ್ ಟು ಟೀಚ್ ಯು divisional organizational structure. Okay, thank you.